ಕಿಶನ್ ಬಿಳಗಲಿ ನಿಜಕ್ಕೂ ತುಂಬಾನೇ ಕ್ರಿಯೇಟಿವ್ ಆಗಿದ್ದಾರೆ. ನೃತ್ಯದಲ್ಲಿಯೇ ಹೊಸತನ ತರ್ತಾರೆ, ನೋಡುಗರಿಗೆ ಆಶ್ಚರ್ಯ ಮೂಡಿಸ್ತಾರೆ, ಹೊಸದೊಂದು ಲೋಕಕ್ಕೂ ಕರೆದುಕೊಂಡು ಹೋಗ್ತಾರೆ. ಕನ್ನಡ ಸಿನಿಮಾಗಳ ಹಳೆ ಹಾಡುಗಳಿಗೆ ಹೊಸ ಸ್ಪರ್ಶ ಕೊಟ್ಟು ಅದಕ್ಕೊಂದು ಬೇರೆ ರೂಪವನ್ನೇ ಕೊಡ್ತಾರೆ. ರವಿಚಂದ್ರನ್ ಚಿತ್ರಗಳಲ್ಲಿ ಮೊದಲೇ ಅದ್ಭುತ ಕ್ರಿಯೇಟಿವಿಟಿ ಇರುತ್ತೆ. ಈಗ ಕಲಾವಿದ ಚಿತ್ರದ ಹೇ ನವಿಲೆ ಹೆಣ್ಣವಿಲೆ ಹಾಡಿಗೆ ಹೊಸ ರೂಪ ಕೊಟ್ಟಿದ್ದಾರೆ. ಇಲ್ಲಿ ಗಂಡು ನವಿಲು ಕಿಶನ್ ಆಗಿದ್ದಾರೆ, ಹೆಣ್ಣು ನವಿಲಾಗಿ ನಿವೇದಿತಾ ಗೌಡ ಇದ್ದಾರೆ. ಇವರ ನೃತ್ಯ ಕಣ್ಮನ ಸೆಳೀತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಈ ಹಾಡಿನಲ್ಲಿ ನವಿಲಿನ ಬಣ್ಣನೇ ಇದೆ, ಹೆಣ್ಣಿಗೆ ಹೋಲಿಸುವ ಕೆಲಸವೂ ಆಗಿದೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯದ ಈ ಕಲಾವಿದ ಚಿತ್ರದ ಹಾಡು ಇಂದಿಗೂ ತಾಜಾತನದ ಅನುಭವ ಕೊಡುತ್ತೆ. ಆದರೆ ಡ್ಯಾನ್ಸರ್ ಕಿಶನ್ ಬಿಳಗಲಿ ನೃತ್ಯ ಇಲ್ಲಿ ಹೊಸದೊಂದು ಕಲ್ಪನೆಯನ್ನು ಕಟ್ಟಿಕೊಡುತ್ತೆ. ಬೆನ್ನಿಗೆ ನವಿಲು ಗರಿಗಳನ್ನು ಕಟ್ಟಿಕೊಂಡು ಗಂಡು ನವಿಲಿನಂತೆ ನೃತ್ಯ ಮಾಡಿದ್ದಾರೆ. ಬೇಬಿ ಡಾಲ್ ನಿವೇದಿತಾ ಗೌಡ ಇಲ್ಲಿ ಹೆಣ್ಣು ನವಿಲಾಗಿದ್ದಾರೆ. ಕೆಲವು ನವಿಲು ಗರಿಗಳ ಉಡುಪು ತೊಟ್ಟಿದ್ದಾರೆ. ನೀಲಿ ಬಣ್ಣದ ಕಾಸ್ಟ್ಯೂಮ್ ತೊಟ್ಟು ನವಿಲಿನಂತೆ ನಾಟ್ಯ ಮಾಡಿದ್ದಾರೆ. ಕಿಶನ್ ಅಂತೂ ತೇಟ್ ನವಿಲೆ ಆಗ್ಬಿಟ್ಟಿದ್ದಾರೆ. ಎಲ್ಲೆಡೆ ನವಿಲು ಗರಿಯನ್ನ ಅಂಟಿಸ್ಕೊಂಡಿದ್ದಾರೆ. ಈ ಗರಿಗಳ ಜೊತೆಗೆ ನೃತ್ಯ ಮಾಡೋದು ಅಷ್ಟು ಸುಲಭವೇನೂ ಅಲ್ಲ. ಆದರೆ ಕಿಶನ್ ಅದನ್ನ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದ ಚಿತ್ರದ ಹಾಡಿನ ಈ ಹೊಸ ರೂಪದ ವಿಡಿಯೋಗೆ ಹೆಚ್ಚಾಗಿ ಕಾಂಪ್ಲಿಮೆಂಟ್ಸ್ ಬಂದಿವೆ. ಮುದ್ದು ನವಿಲು ಗರಿ ಅಂತ ಅದ್ಯಾರೋ ಬರೆದಿದ್ದಾರೆ. ವೆರಿ ನೈಸ್ ಪರ್ಫಾರ್ಮೆನ್ಸ್, ವೆರಿ ಬ್ಯೂಟಿಫುಲ್, ಸೂಪರ್ ಅಣ್ಣ ಅಂತ ಕಾಂಪ್ಲಿಮೆಂಟ್ಸ್ ಕೂಡ ಇವೆ. ಆದರೆ ಇದರಲ್ಲಿಯೇ ಒಂದು ಕಾಂಪ್ಲಿಮೆಂಟ್ ಇದೆ, ಅದು ಬ್ರೋ ರಸಿಕಾ ನೀನು ಅನ್ನೋದೇ ಆಗಿದೆ. ಈ ಒಂದು ವಿಡಿಯೋ ಚೆನ್ನಾಗಿದೆ, ನೀಲಿ ಫೀಲ್ ಕೊಡುತ್ತೆ, ಎರಡು ನವಿಲು ಕುಣಿದ ಅನುಭವ ಕೊಡುತ್ತೆ. ಕಿಶನ್ ನಿವೇದಿತಾ ಇಲ್ಲಿ ನಿಜಕ್ಕೂ ಸುಂದರವಾಗಿಯೇ ಕಾಣಿಸ್ತಾ ಇದ್ದಾರೆ. ಈ ಒಂದು ರೀಲ್ಸ್ ವಿಡಿಯೋವನ್ನು ಕಿಶನ್ ಹಂಚಿಕೊಂಡಿದ್ದಾರೆ, ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿಯೇ ಶೇರ್ ಮಾಡಿಕೊಂಡಿದ್ದಾರೆ. ಇದರೊಟ್ಟಿಗೆ ಒಂದಷ್ಟು ವಿಷಯವನ್ನು ಬರೆದುಕೊಂಡಿದ್ದಾರೆ. ಈ ಒಂದು ಮಾತನ್ನು ಕಿಶನ್ ಇಲ್ಲಿ ಒತ್ತಿ ಹೇಳಿದ್ದಾರೆ. ನಾವು ಧರಿಸಿರೋ ಗರಿಗಳು ನಮ್ಮವಲ್ಲ, ಇವುಗಳನ್ನು ಬಾಡಿಗೆಗೆ ತಂದಿದ್ದೇವೆ ಅಂತ ಬರೆದಿದ್ದಾರೆ. ಆದರೆ ಈ ಸಾಲು ಬರೆಯುವ ಮೊದಲು ನವಿಲೆ ಅಂತ ಕನ್ನಡದಲ್ಲಿಯೇ ಬರೆದಿದ್ದಾರೆ. ಕಿಶನ್ ನಿಜಕ್ಕೂ ಅದ್ಭುತ ಕ್ರಿಯೇಟಿವ್ ಕಲಾವಿದರೇ ಆಗಿದ್ದಾರೆ. ಕನ್ನಡದ ಹಾಡುಗಳಿಗೆ ಹೊಸ ರೀತಿಯ ಟಚ್ ಕೊಡ್ತಾನೆ ಬಂದಿದ್ದಾರೆ. ರವಿಚಂದ್ರನ್ ಸಿನಿಮಾಗಳ ಹಾಡುಗಳನ್ನು ಕಿಶನ್ ರೀಕ್ರಿಯೇಟ್ ಮಾಡಿರೋದು ಇದೆ. ಬೇರೆ ಚಿತ್ರಗಳ ಹಿಟ್ ಹಾಡುಗಳನ್ನು ಬೇರೆ ರೂಪದಲ್ಲಿ ತೋರಿಸಿದ್ದಾರೆ ಅಂತಲೂ ಹೇಳ್ಬೋದು.